ಸೊ ರೆಸ್ಪಾನ್ಸ್ ನೋಡಿ ಏನು? ಸರ್ ನಾನು ಪ್ರೊಡ್ಯೂಸರ್ ಸರ್ಗೆ ಬೆಳಿಗ್ಗೆ ಹೇಳಿದೆ, ಸರ್ ಪ್ರೀಮಿಯರ್ ಶೋ ರೆಸ್ಪಾನ್ಸ್ನ ತೊಗೋಬೇಡಿ ತಲೆಗೆ, ಅಂದರೆ ನೆಗೆಟಿವ್ ಆದರೆ ನೀವು ನನಗೆ ಹೇಳಬೇಕು, ಪಾಸಿಟಿವ್ ಆದರೆ ತಲೆಗೆ ತೊಗೋಬೇಡಿ ಅಂದರೆ. ಆ್ಯಕ್ಚುಲಿ ಇವತ್ತು ತುಂಬ ಪಾಸಿಟಿವ್ ಆಗಿದೆ. ಇವತ್ತು ನೀವೆಲ್ಲ ಏನು ನನಗೆ ಫೀಡ್ಬ್ಯಾಕ್ಸ್ ಕೊಡ್ತಾ ಇದ್ದೀರಾ, ಐ ಫೆಲ್ಟ್ ಓಕೆ. ಅವರು ಇನ್ನೊಬ್ರು ಹೇಳ್ತಾರೆ, ಇಲ್ಲ ಸರ್ ನಮ್ಗೆ 10 ಸಿನಿಮಾ ಕೆಲಸ ಇಟ್ಸ್ ಅ ಕಾಂಪ್ಲಿಮೆಂಟ್. ಒಬ್ಬ ಡೆಬ್ಯೂ ಡೈರೆಕ್ಟರ್ಗೆ ಆ ಥರ ಕಾಂಪ್ಲಿಮೆಂಟ್. ಬಟ್ ನಾನು ಹೇಳೋದು ತುಂಬ ಲೇಟ್ ಅಂದರೆ ಮೌತ್ ಟು ಮೌತ್ ಹೋಗಿ ಅದು ಸಿನಿಮಾನೇ ಈಗ ಆ ವಾರಕ್ಕೆ 12 ಸಿನಿಮಾ ಬರ್ತದೆ ಸರ್. ಮುಂಚೆ ಅಂದರೆ ಒಂದು 25 ದಿನ ಒಂದು ಬ್ರೀತಿಂಗ್ ಸ್ಪೇಸ್ ಇರ್ತಾಯಿತ್ತು, ಈಗ ಒಂದೇ ವಾರ ಸರ್. ಆ ಒಂದು ವಾರದಲ್ಲಿ ಜನ ಒಳಗೆ ಬಂದುಬಿಟ್ಟು ಎಸ್ ಈ ಸಿನಿಮಾ ಚೆನ್ನಾಗಿದೆ, ಹುಡುಗರು ಏನೋ ಮಾಡಿದ್ದಾರೆ, ಗಾರ್ಗ ಸಕ್ಕತ್ತಾಗಿದೆ, ಕಂಟೆಂಟ್ ಅಂತ ಮಾತಾಡ್ತಾ ಇರಲ್ಲ, ಬಂದು ಗಾರ್ಗ ನೋಡಿ ಅಂತ ಹೇಳ್ತಾರಲ್ಲ ಸರ್, ಅವಾಗೇನಾಗುತ್ತೆ ಆ ಒಂದು ವಾರ ನಾವು ತಡಿಬೋದು. ಒಂದು ವಾರ ಆದಮೇಲೆ ಎಲ್ಲೋ ಹೋದ್ಮೇಲೆ ಗಾರ್ಗ ಚೆನ್ನಾಗಿತ್ತಂತೆ, ಅಯ್ಯೋ ಥಿಯೇಟ್ರಲ್ಲಿ ಇಲ್ಲ, OTT ನೋಡೋಣ. ಗಾರ್ಗ ಇಸ್ ಅ ಫಿಲಮ್ ಟು ಎಕ್ಸ್ಪೀರಿಯನ್ಸ್ ಇನ್ ಥಿಯೇಟರ್ ಸರ್. ಇವತ್ತು ನೀವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರಲ್ಲ, ಏನಕ್ಕೆ ಅಂತಂದರೆ ಆ ಒಂದೊಂದು ಮೈನ್ಯೂಟ್ ಆ ಒಂದು ಗಾರ್ಗಾನ ಊರಿಗೆ ನಿಮ್ಮನ್ನ ಕರ್ಕೊಂಡು ಹೋಗಬೇಕು ಅನ್ನೋದು ಒಂದು ಪ್ರಯತ್ನ. ಅದನ್ನು ನಾವು ಮಾಡೋಕ್ಕೆ ಇದು ಮಾಡಿದ್ವಿ. OTTಲಿ ಕೂತ್ಕೊಂಡ್ರೆ ಯು ಡೋಂಟ್ ಫೀಲ್ ಲೈಕ್ ಯು ಆರ್ ಇನ್ ಟು ದ ಫಿಲಮ್. ಹೌದು, ಡೆಫಿನೆಟ್ಲಿ. ಸೊ ಅದು ಆ ಒಂದು ಊರಿಗೆ ಆ ಒಂದು ಗಾಡಿಗೆ ಕರ್ಕೊಂಡು ಹೋಗಿದ್ದಾರೆ, ನಿಜವಾಗ ಅದು ರೈಟ್. ಬಟ್ ನಿಮಗೆ ಈ ಒಂದು ಕಾನ್ಸೆಪ್ಟು ಹೇಗೆ ತಲೆಗೆ ಹೊಡಿತು ಸರ್? ಕಾನ್ಸೆಪ್ಟ್ ಅಂದರೆ ನನಗೆ ಒಂದು ರೆಗ್ಯುಲರ್ ಸ್ಟೋರಿ ಲೈನ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಸರ್. ಅಂದರೆ ಒಂದು ಲೈನಿಗೆ ಒಂದು ಮಾಡಿಬಿಟ್ಟು ಇದು ಸ್ಟಾರ್ಟು, ಇದು ಎಂಡು, ಇದು ಟ್ವಿಸ್ಟು, ಇಂಟ್ರೋಲ್ಗೊಂದು ಟ್ವಿಸ್ಟು, ಕ್ಲೈಮ್ಯಾಕ್ಸ್. ಐ ವಾಂಟೆಡ್ ಲೈಕ್ ಎವ್ರಿ 5-10 ಮಿನಿಟ್ಸ್ ಒಂದು ಹೊಸತನ ಹೇಳ್ಬೇಕು, ಒಂದು ಹೊಸ ಕತೆ ಹೇಳ್ಬೇಕು. ಇಂಟ್ರೋಲ್ ಆದಮೇಲೆ ಇದನ್ನ ಹಿಂಗೆ ಮಾಡ್ತಾನೆ ಅಂತ ಒಂದು 2 ಥಾಟಲ್ಲಿ ಬಂದರೆ, ಗುರು ನೀನು ಅಂದ್ಕೊಂಡಿರೋದು ಬೇರೆ ಗುರು, ಇಂಟ್ರವಲ್ ನಾನು ಡೈರೆಕ್ಟ್ ಶಶಿ ಅಂತ ಒಬ್ಬ ಇದ್ದಾನೆ, ಅವ್ನು ನಿಂಗೆ ಕತೆ ಹೇಳ್ತಾನೆ ಬಾ ಅನ್ನೋದು, ಅದು ಒಂದು ಕಾನ್ಸೆಪ್ಟ್ ಇತ್ತು ನನಗೆ. ಆ ಕಾನ್ಸೆಪ್ಟಲ್ಲೇ ಐ ಟ್ರೈಡ್ ವರ್ಕಿಂಗ್ ಸರ್. ಅಂದರೆ ಆ ಒಂದು ಕಿವಿಗೆ ಬೀಳ್ತದೆ, ಕಂಟೆಂಟ್ ಇಲ್ಲ ಇಂಡಸ್ಟ್ರಿಲಿ, ತೋರ್ಸೋಣ ಕಂಟೆಂಟ್ ಅಂದರೆ ಏನು ಅನ್ನೋದು ಇತ್ತು. ಆಬ್ವಿಯಸ್ಲಿ ಸರ್, ಇದನ್ನು ಒಂದೇ ಮೂವಿನಲ್ಲಿ ಮುಗಿಸ್ಬೋದಾಗಿತ್ತ ಅಂತ ನಿಮ್ಗೆ ಏನಾದರೂ ಅನಿಸ್ತು ಸರ್? ಈಗಲೇ ತುಂಬ ಫಾಸ್ಟ್ ಅಂತ ಇದ್ದಾರೆ ಸರ್ ನನಗೆ. ಅಂದರೆ ಈಗ ನಾನು ತೋರಿಸಿರೋದ್ರಲ್ಲೇ ಲೈಕ್ ಫಾಸ್ಟ್ ಆಯಿತು, ಇನ್ನೊಂದು ಸ್ವಲ್ಪ ಸ್ಲೋ ಮಾಡಬೇಕು ಅಂದರೆ. ಸರ್ ಒಂದು ಫ್ಯಾಂಟಸಿಯಿಂದ ಹಿಡಿದು ಒಂದು ಹಿಸ್ಟಾರಿಕಲ್ ಇದರಿಂದ ಹಿಡಿದು ಪ್ರೆಸೆಂಟ್ ಸಿಚುವೇಷನ್ವರೆಗೂ ಈಗ ನಾವು ಏನು ಅದರ್ ಇಂಡಸ್ಟ್ರೀಸಲ್ಲಿ ನೋಡ್ತಾ ಇದ್ವಿ, ಈಗ ಟಿಂಟಿನು, ಅವೆಂಜರ್ಸ್ ಥರ ಏನೋ ಒಂದು ಅಡ್ವೆಂಚರ್ಸ್ ಡ್ರಾಮಾ, ಆ ಥರ ಒಂದು ನಾವು ಟ್ರೈ ಮಾಡಿದ್ದೀವಿ. ಎಲ್ಲನೂ ಹೇಳೋಕ್ಕೆ ಕಷ್ಟ ಆಗುತ್ತೆ. ಲೈಕ್ ಒಂದು ಯೂನಿವರ್ಸ್ ಏನಾದರೂ ಕ್ರಿಯೇಟ್ ಮಾಡ್ತೀರಾ, ಗಾರ್ಗಾನೋ ಯೂನಿವರ್ಸ್? ಸರ್ ದೇವ್ರ ಆಶೀರ್ವಾದ ಸರ್. ಅಂದರೆ ಗಾರ್ಗಾನದು ಲೈಕ್ ಇಟ್ಸ್ ಲೈಕ್ ಅದು ಓಪನ್ ಆಗಿಬಿಟ್ಟಿದೆ ಈಗ. ಗಾರ್ಗ ನೀವು ಯಾರ ರೂಟಲ್ಲಿ ಹೆಂಗೆ ಬೇಕಾದ್ರೂ ಹೋಗ್ಬೋದು. ಮಾಫಿಯಾರ ಟಚ್ ಇದೆ, ನಿಮ್ಗೆ ಹಿಸ್ಟಾರಿಕಲ್ ಟಚ್ ಇದೆ, ದೈವ ಪವರ್ ಇದೆ. ಸೊ ಎಂಡಲ್ಲಿ ನಾನು ಅದನ್ನೇ ಹೇಳಿದೆ, ಯಾರು ಏನೇ ಇದು ಮಾಡಿದ್ರು ದೈವ ಅಂತ ಒಂದು ಇದೆಯಲ್ಲ ಸರ್, ಅದ್ರ ಮುಂದೆ ಯಾರು ದೊಡ್ಡವರಲ್ಲ. ಸೊ ಡೋಂಟ್ ನೋ ಹೆಂಗೆ ಯೂನಿವರ್ಸ್ ಕನೆಕ್ಟ್ ಆಗುತ್ತೆ, ಇಟ್ ಗೋಸ್. ಓಕೆ ಸರ್, ಇದು ಬುಲ್ಬುಲ್ ಅನ್ನೋ ಬುಲ್ಬುಲ್ ಸಾಂಗ್ ಯಾಕೆ ಇದು ಮಾಡಿದ್ರಿ ಸರ್? ನಾನೊಬ್ಬ ದರ್ಶನ್ ಸರ್ ಅಭಿಮಾನಿ ಸರ್. ಫಸ್ಟ್ ಆಫ್ ಆಲ್ ನಾನು ಮೈಸೂರು ಹುಡುಗ, ಮೈಸೂರಲ್ಲೇ ಹುಟ್ಟಿ ಬೆಳೆದಿರೋದು. ಅದು ದರ್ಶನ್ ಸರ್ ಮನೆ ರೋಡಲ್ಲೇ ಇರೋದು, ನೀತಿ ಮಾರ್ಗ. ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ಸರ್ ಅವ್ರ ಫ್ಯಾನ್ ಕ್ರೇಜ್, ಅವ್ರ ಸಿನಿಮಾಗಳು. ನನಗೆ ಒಬ್ಬ ಫ್ಯಾನ್ ಬಾಯ್ ಆಗಿ ಸೆಲೆಬ್ರೇಟ್ ಮಾಡೋಕ್ಕೆ ಬುಲ್ಬುಲ್ಗಿಂತ ಒಂದು ಒಳ್ಳೆ ಸಾಂಗ್ ಇಲ್ಲ ಅನಿಸ್ಲಿಲ್ಲ. ಮತ್ತು ನನಗೆ ಒಂದು ಐಟಮ್ ಸಾಂಗ್ ಬೇಕಿತ್ತು, ಒಂದು ಸ್ಪೆಷಲ್ ಸಾಂಗ್. ಇದಕ್ಕಿಂತ ದೊಡ್ಡ ಐಟಮ್ ಸಾಂಗ್ ಒಬ್ಬ ಫ್ಯಾನ್ ನಂಗೆ ಬೇರೆಯವ್ರಿಗೆ ಅನಿಸ್ಬೋದೇನೋ, ಬಟ್ ನನಗೆ ಒಬ್ಬ ಫ್ಯಾನ್ ಆಗಿ ಇದಕ್ಕಿಂತ ದೊಡ್ಡ ಸಾಂಗ್ ಇಲ್ಲ. ಡೆಫಿನೆಟ್ಲಿ ಇಲ್ಲ. ನಾನು ಒಂದು ಇಂಟರ್ವಲ್ ಆದಮೇಲೆ ಒಂದು ಹೈ ಮೂಮೆಂಟು ಏನಾದರೂ ಇದೆಯಾ ಅಂತ ನೋಡ್ತಿದ್ದೆ, ಬಟ್ ಆ ಸಾಂಗ್ ಆದಮೇಲೆ ಆ ಸಾಂಗ್ ಹೆವಿ ಹೈ ಮೂಮೆಂಟ್ ಅಂತ ಅನ್ನಿಸ್ತು. ಸೊ ನಿಮಗೆ ಇವಾಗ ಕ್ಲೈಮ್ಯಾಕ್ಸ್ನಲ್ಲಿ ಸೊ ಯೂನಿವರ್ಸ್ ಅಂತ ಕ್ರಿಯೇಟ್ ಮಾಡಿದ್ರೆ, ಸೊ ನೆಕ್ಸ್ಟು ಒಂದು ದೈವ ಒಂದು ಎಂಟ್ರಿ ಆಗುತ್ತೆ, ಈ ಕಡೆ ಮಾಫಿಯಾ ಎಂಟ್ರಿ ಆಗುತ್ತೆ. ಸೊ ಅದನ್ನು ಕ್ಯಾರಿ ಮಾಡೋದಾದ್ರೆ ನೀವು ಯಾವುದನ್ನು ಕ್ಯಾರಿ ಅಂದರೆ ಸರ್ ನಾವೀಗ ಆ್ಯಕ್ಚುಲಿ ಕತೆ ರೆಡಿಯಾಗಿ ಹೋಗಿದೆ. ಅದು ನಾನು ಬೌಂಡೆಡ್ ಸ್ಕ್ರಿಪ್ಟ್ ನಾನು ರಾಮಪ್ರಸಾದ್ ಸರ್ಗೆ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ. ಸೊ ನಾನು ಹೇಳೋದೇನು ಅಂತಂದರೆ, ಈಗ ಗಾರ್ಗದಲ್ಲಿ ಶಿವಂದು ಒಂದು ರುದ್ರಾವತಾರ ನೋಡಿದ್ದೀರಾ, ದೇವಿ ಶಕ್ತಿ ಬಗ್ಗೆ ಕೇಳಿದ್ದೀವಿ. ಅದನ್ನು ನಾನು ನಿಮಗೆ ಎಂಡಿಂಗಲ್ಲಿ ನಾನು ತೋರಿಸಿದ್ದೀನಿ. ಪಾರ್ಟ್ 2ಲಿ ಶಕ್ತಿ ಮತ್ತು ರುದ್ರಾವತಾರ ಸೇರಿ ಒಂದು ಅರ್ಧನಾರೀಶ್ವರದ್ದು ಉಗ್ರ ರೂಪ ಬರುತ್ತಲ್ಲ ಸರ್, ಆ ಲೆವೆಲ್ ಇರುತ್ತೆ ಸರ್ ಪಾರ್ಟ್ 2. ಇದನ್ನು ಕಂಪ್ಲೀಟ್ ನ್ಯಾಚುರಲ್ ಆಗಿ ತೆಗಿಬೇಕು ಅಂದ್ಕೊಂಡ್ರೆ? ಹೌದು ಸರ್. ನನಗೆ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನೊಬ್ಬ CG ಸ್ಟೂಡೆಂಟೇನೆ. ಸೊ ಐ ಡೋಂಟ್ ವಾಂಟೆಡ್ ಟು ಟೇಕ್ ಚಾನ್ಸ್. ಈಗ ಸುಮ್ಮನೆ ಅನ್ವಾಂಟೆಡಾಗಿ CG ತೆಗಿಬೇಕು ಅನ್ನೋದಲ್ಲ, ಎಲ್ಲಿ CG ಬೇಕು ಅಲ್ಲಿ CG ತೆಗೆಯೋಣ. ನ್ಯಾಚುರಲ್ ಆಗಿ ಏನಿದೆ ನ್ಯಾಚುರಲ್ ನಾವು ಅದನ್ನು ಫೀಲ್ ಮಾಡೋಣ. ಈಗ ಸಡನ್ನಾಗಿ ನಾನು ಇಲ್ಲೇನೋ ಒಂದು ಆಗೋಯ್ತು ಅಂದರೆ ಅದು ವರ್ಕ್ ಆಗೋಲ್ಲ, ನ್ಯಾಚುರಲ್ ಅನಿಸ್ಬೇಕು. ಆ ನ್ಯಾಚುರಲ್ನ ಬಗ್ಗೆ ತುಂಬ ಸ್ವಲ್ಪ ವರ್ಕ್ ಮಾಡಿದ್ದೀನಿ ಸರ್. ಓಕೆ ಸರ್, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ಆಲ್ಸೋ. ಸೊ 6ನೇ ತಾರೀಕು ಮೂವಿ ರಿಲೀಸ್ ಆಗ್ತದೆ. ಆಲ್ ದ ಬೆಸ್ಟ್. ಈ ಒಂದು ಪ್ರಯತ್ನಕ್ಕೆ ಸೊ ಹ್ಯಾಟ್ಸಪ್ ಅಂತ ಹೇಳ್ಬೇಕು. ಮೊದಲನೇ ಪ್ರಯತ್ನ ಅಂತ ಡೆಫಿನೆಟ್ಲಿ ಅನ್ಸುತ್ತೆ. ಅಷ್ಟೇ ಸರ್. ಥ್ಯಾಂಕ್ ಯು.